ಬೆಂಗಳೂರಿನ ಬಾಡರಹಳ್ಳಿಯ ಭಾರತ್ ನಗರದಲ್ಲಿ ಕಾಣಿಸಿಕೊಂಡಂತಹ ಚಿರತೆಯ ಕಣ್ಣಾಮುಚ್ಚಾಲೆ ಆಟದಿಂದ ಅಲ್ಲಿನ ಜನರಿಗೆ ಪ್ರಾಣ ಸಂಕಟ ಶುರುವಾಗ್ಬಿಟ್ಟಿದೆ. ಕಾಣಿಸಿಕೊಂಡು 2 ದಿನ ಆದರೂ ಕೂಡ ಇನ್ನೂ ಚಿರತೆ ಸೆರೆ ಸಿಕ್ಕಿಲ್ಲ. ಹಾಗಾಗಿ ಆಪರೇಷನ್ ಚಿರತೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಬೆಂಗಳೂರಿನ ಬಾಡರಹಳ್ಳಿಯ ಭಾರತ್ ನಗರದಲ್ಲಿ ಕಳೆದ 2 ದಿನಗಳ ಹಿಂದೆ ಬೆಳಗ್ಗಿನ ಜಾವ ಸುಮಾರು 6 ಗಂಟೆಯ ಸಂದರ್ಭದಲ್ಲಿ ಮೊದಲಿಗೆ ಚಿರತೆ ಕಾಣಿಸಿಕೊಂಡಿತ್ತು. ನಿನ್ನೆ ಮತ್ತೆ ಬೆಳಗಿನ ಜಾವ 4 ಗಂಟೆ ಹಾಗೂ ಮೊನ್ನೆ ರಾತ್ರಿ 11 ಗಂಟೆ ಸಂದರ್ಭದಲ್ಲಿ ಮತ್ತೆ ಚಿರತೆ ಕಾಣಿಸಿಕೊಂಡಿತ್ತು. ಹಾಗಾಗಿ ಚಿರತೆ ಸೆರೆ ಹಿಡಿಯುವ ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆ ಸಿಬ್ಬಂದಿ ಮಾಡುತ್ತಿದ್ದಾರೆ. ಚಿರತೆಯ ಸೆರೆಗೆ ಈಗಾಗಲೇ ಬೋನ್ ಅನ್ನ ಇಟ್ಟಿದ್ದಾರೆ. ಆದರೆ ಈವರೆಗೂ ಕೂಡ ಚಿರತೆ ಕಣ್ಣಾಮುಚ್ಚಾಲೆ ಆಟ ಆಡ್ತಿದ್ದು ಸೆರೆ ಸಿಕ್ಕಿಲ್ಲ. ಚಿರತೆ ಬಂದಿದ್ರಿಂದ ಪೊದೆ ಇದ್ದಂತಹ ಪಾರ್ಕ್ ಕ್ಲೀನ್ ಆಗ್ಬಿಟ್ಟಿದೆ ಅಂತ ಅಲ್ಲಿನ ಸ್ಥಳೀಯರು ಒಂದ್ ರೀತಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಚಿರತೆ ಬಂದಿದ್ದು ಹೌದು, ಚಿರತೆ ಬಂದಿರೋದ್ರಿಂದ ಆತಂಕ ಇರೋದಂತೂ ಸತ್ಯ. ಆದ್ರೆ ಇದರಿಂದ ಪಾರ್ಕ್ ಕ್ಲೀನ್ ಆಗಿದೆ ಅಂತ ಸ್ಥಳೀಯರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಚಿರತೆ ಬಂದಿದ್ದು ತುಂಬಾ ಥ್ಯಾಂಕ್ಸ್, ಅದಕ್ಕೆ ಲಾಟ್ ಆಫ್ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಅದು ಬಂದಿರೋದ್ರಿಂದ ಈ ಪಾರ್ಕ್ ಒಳ್ಳೆ ಲೆವೆಲ್ ಆಗಿ ತುಂಬಾ ನೀಟಾಗಾಯ್ತು. ಇಲ್ಲಾಂದ್ರೆ ಈ ಇನ್ನೊಂದು 5 ವರ್ಷ 10 ವರ್ಷ ಈ ಪಾರ್ಕ್ ಈ ತರ ಇಂಪ್ರೂವ್ ಆಗ್ತಿರ್ಲಿಲ್ಲ. ಚಿರತೆ ಬಂದು ಇಲ್ಲಿ ಬಾರಿ ಒಳ್ಳೇದೇ ಆಯ್ತು. ಒಂದ್ ರೀತಿಲಿ ಏನಿದ್ರು ಕಾಣ್ತಿರ್ಲಿಲ್ಲ. ಅಷ್ಟು ಎಲ್ಲ ಗಿಡ ಮರಗಳು ಬೆಳ್ಕೊಂಬಿಟ್ಟು ಎಲ್ಲ ಒಬ್ಬೆ ಆಗ್ಬಿಟ್ಟಿತ್ತು. ಇಲ್ಲೆಲ್ಲ ಹೆಂಗಸ್ರು ಮಕ್ಳು ಬೆಳಗ್ಗೆ ಎದ್ರೆ ಸಾಯಂಕಾಲ ವಾಕಿಂಗ್ ಬರೋರು. ಅದು ಎಲ್ಲೈತೆ ಯಾವಾಗ ಬರ್ತದೆ ಅಂತ ಗೊತ್ತಾಗ್ತಿರ್ಲಿಲ್ಲ. ಎಲ್ಲ ಜಾಸ್ತಿ ಕ್ರೌಡ್ ಆಗ್ಬಿಟ್ಟಿತ್ತು, ಎಲ್ಲ ಮರ ಗಿಡ ಎಲ್ಲನ. ಈಗ ಒಂದ್ ರೀತಿಲಿ ಚಿರತೆ ಬಂದು ಅದೆಲ್ಲ ಚಿರತೆ ಬಂದೇಸಿ ಎಲ್ಲ ಕ್ಲೀನ್ ಮಾಡ್ತಾರೆ. ಈಗ ಸಾರ್ವಜನಿಕರಿಗೆ ತುಂಬ ಒಳ್ಳೇದಾಯ್ತು. ಈಗ ಭಾರತ್ ನಗರ 2ನೇ ಹಂತದಲ್ಲಿ ಚಿರತೆ ಬಂದಿದ್ದು ನಿಮಗೂ ಗೊತ್ತು. ಈ ಚಿರತೆ ಬಂದಿದ್ದ ಎಫೆಕ್ಟು ಏನನ್ಸುತ್ತೆ ನಿಮಗೆ? ನಾನಲ್ಲೇ ಭಾರತ್ ನಗರದಲ್ಲಿ ಆಟೋ ಚಾಲಕ. ಚಿರತೆ ಬಂದಿರೋದಕ್ಕೋಸ್ಕರ ಎಲ್ಲ ಫುಲ್ ಕ್ಲೀನ್ ಆಯಿತು. ಇಲ್ಲಿ ಎಲ್ಲ ಇಷ್ಟು ನಾವು 3 ಗಂಟೆ ರಾತ್ರಿ 4 ಗಂಟೆ ರಾತ್ರಿ ಎಲ್ಲ ಓಡಾಡ್ತಾ ಇರ್ತೀವಿ. ಡ್ಯೂಟಿಗಳು ಸಾಯಂಕಾಲ ಚಿಕ್ಕ ಮಕ್ಳು ಕರ್ಕೊಂಡು ಇದು ಮಾಡ್ತೀವಿ. ಇಲ್ಲಿ ಇವಾಗ ಇಷ್ಟೆಲ್ಲ ಕ್ಲೀನ್ ಆಗಿರೋದಕ್ಕೆ ನಮಗೂ ಖುಷಿ. ಆಮೇಲೆ ಒಬ್ಬೊಬ್ಬರು ಓಡಾಡೋಕ್ಕೂ ನಮಗೂ ಒಂದು ಇದಾಗಿದೆ ಸರ್. ಹೌದಾ? ಏನು ತೊಂದರೆ ಇಲ್ಲ? ತೊಂದರೆ ಇಲ್ಲ ಸರ್. ಈ ನೋಡಿ ಎಷ್ಟು ಕ್ಲೀನ್ ಆಗೈತೆ, ಎಷ್ಟು ಇದಾಗೈತೆ. ಪಾರ್ಕ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆ ಏನು ಖುಷಿ ಅನ್ಸುತ್ತೆ? ಈಗ ಬಹಳ ಖುಷಿ ಆಯ್ತು. ಚಿರತೆ ಬಂದೆ ಒಂದ್ಸತಿ ಒಳ್ಳೆ ಕೆಲಸ ಆಯ್ತು ಅಂತ ಅನ್ಸುತ್ತೆ. ಅದು ಯಾರಿಗಾರ ಏನಾರು ಎಫೆಕ್ಟ್ ಮಾಡಿದ್ರೆ ಅದಕ್ಕೆ ಎಡವಟ್ ಆಗಿರೋದು. ಏನು ಮಾಡಲಿಲ್ಲ, ಅದರಿಂದ ಒಳ್ಳೇದಾಯ್ತು. ಇದು ಮೊದಲೇ ಮಾಡಿಸ್ಬೇಕಾಯ್ತು. ರೆಸಿಡೆನ್ಸಿಯಲ್ ಏರಿಯಾ ಆದರೆ ಆ್ಯಕ್ಚುಲಿ ಕಟ್ಟೆ ಮುಚ್ಚಿದ್ರು. ಮುಚ್ಚಾದ್ಮೇಲೆ ಅದು ಸರಿಯಾಗಿ ಆಗಲಿಲ್ಲ. ಏನೋ ಗೌಡ್ರು ಏನೋ ಸ್ಟೇ ಆಯಿತು ಅಂತ ಹೇಳಿದರು. ಈಗ ಕ್ಲೀನ್ ಮಾಡ್ತಾ ಇದ್ದಾರೆ, ಅದು ತುಂಬ ಒಳ್ಳೆಯದು. ಯಾರು ಕ್ಲೀನ್ ಮಾಡಿಸ್ತಾರೆ ಅವರಿಗೆ ತುಂಬ ಧನ್ಯವಾದಗಳು.